ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ನಂದ ಗೋಕುಲ ಧಾರಾವಾಹಿಯಲ್ಲಿ ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ನಂದನ್ ಮನೆಗೆ ಬಂದು ಪ್ರಿಯಾ ಮತ್ತು ಮಾಧವನ ಮದುವೆಯಾಗಿ ಇಷ್ಟು ದಿನ ಆದರೂ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ನಾಳೆ ಇಬ್ಬರದು ಮದುವೆ ರಿಜಿಸ್ಟ್ರೇಷನ್ ಮಾಡಿಸಿ ಬಿಡೋಣ ಎಂದು ಪ್ರಕಟಿಸ್ತಾನೆ. ಇದನ್ನು ಕೇಳಿ ಎಲ್ಲರೂ ಖುಷಿ ಪಡ್ತಾರೆ. ಆದರೆ ರಿಜಿಸ್ಟ್ರೇಷನ್ಗೆ ಇನ್ನೇನು ಬೇಕು ಅಂತ ವಲ್ಲಭ ಪಟ್ಟಿ ಮಾಡಿದಾಗ ಪ್ರಿಯಾಳ ಎದೆಯಲ್ಲಿ ನಡುಕ ಶುರುವಾಗುತ್ತದೆ. ಇಬ್ಬರ ಫೋಟೋ, ಲಗ್ನಪತ್ರಿಕೆಯ ಜೊತೆಗೆ ಇಬ್ಬರ ಆಧಾರ್ ಕಾರ್ಡ್ ಕೂಡ ಕಡ್ಡಾಯವಾಗಿ ಬೇಕು ಎಂದು ವಲ್ಲಭ ಹೇಳ್ತಾನೆ. ಆಧಾರ್ ಕಾರ್ಡ್ ಎಂಬ ಮಾತು ಕೇಳುತ್ತಿದ್ದಂತೆ ಪ್ರಿಯಾ ಆಘಾತಕ್ಕೆ ಒಳಗಾಗ್ತಾಳೆ. ಯಾಕಂದರೆ ಆ ಆಧಾರ್ ಕಾರ್ಡ್ನಲ್ಲಿ ಪ್ರಿಯಾ ಮಾಧವನಿಗಿಂತ 1 ವರ್ಷ ದೊಡ್ಡವಳು ಎಂಬ ಅಸಲಿ ಸತ್ಯ ಇರುತ್ತದೆ. ಸುಳ್ಳು ಜಾತಕ, ಸುಳ್ಳು ವಯಸ್ಸು ಹೇಳಿ ಮದುವೆಯಾಗಿರುವ ಪ್ರಿಯಾಳಿಗೆ ಈ ಆಧಾರ್ ಕಾರ್ಡ್ ಎಲ್ಲರ ಕೈ ಸೇರಿದರೆ ತನ್ನ ಬಂಡವಾಳ ಬಯಲಾಗುತ್ತದೆ ಎಂಬ ಭಯ ಕಾಡಲಾರಂಭಿಸುತ್ತದೆ. ಮನೆಯವರೆಲ್ಲರೂ ಅಡುಗೆ ಮನೆಗೆ ಹೋದಾಗ ಟೆನ್ಷನ್ ತಡೆಯಲಾಗದ ಪ್ರಿಯಾ ತನ್ನ ರೂಮಿಗೆ ಹೋಗಿ ತಕ್ಷಣ ಅವರ ಅಮ್ಮ ವೀಣಂಗೆ ಫೋನ್ ಮಾಡ್ತಾಳೆ. ಅಮ್ಮ, ನಾಳೆ ನಂದು ಮತ್ತು ಮಾಧವನ ರಿಜಿಸ್ಟ್ರೇಷನ್ ಇದೆ. ಆಧಾರ್ ಕಾರ್ಡ್ ಕೇಳುತ್ತಿದ್ದಾರೆ. ಅದರಲ್ಲಿ ನನ್ನ ಅಸಲಿ ವಯಸ್ಸು ಇರುವುದು ಗೊತ್ತಾದರೆ ಇಡೀ ಕುಟುಂಬದ ಮುಂದೆ ನಮ್ಮ ಸತ್ಯ ಬಯಲಾಗುತ್ತದೆ. ಏನಾದರೂ ಐಡಿಯಾ ಕೊಡು ಎಂದು ಅಂಗಲಾಚುತ್ತಾಳೆ. ಅದಕ್ಕೆ ವೀಣಾ, ಸದ್ಯಕ್ಕೆ ನಿನ್ನ ಆಧಾರ್ ಕಾರ್ಡ್ ಎಲ್ಲೋ ಮಿಸ್ ಆಗಿದೆ, ಹುಡುಕಬೇಕು ಅಂತ ಸುಳ್ಳು ಹೇಳಿ ಮ್ಯಾನೇಜ್ ಮಾಡು ಎಂದು ಮಾಸ್ಟರ್ ಪ್ಲ್ಯಾನ್ ಹೇಳಿಕೊಡುತ್ತಾಳೆ. ಇತ್ತ ಮಾಧವ್ ರೂಮಿಗೆ ಬಂದು ಪ್ರಿಯಾಳನ್ನು ನಾಳಿನ ರಿಜಿಸ್ಟ್ರೇಷನ್ಗೆ ಖುಷಿಯಾಗಿ ರೆಡಿಯಾಗುವಂತೆ ಹೇಳಿ ಮಲಗ್ತಾನೆ. ಆದರೆ ಪ್ರಿಯಾಳಿಗೆ ಮಾತ್ರ ನಿದ್ದೆಯೇ ಬರುವುದಿಲ್ಲ. ಇನ್ನೊಂದೆಡೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಸಹೋದರರ ನಡುವೆ ಮೊದಲ ಬಾರಿಗೆ ದೊಡ್ಡ ಬಿರುಕು ಕಾಣಿಸಿಕೊಳ್ಳುತ್ತದೆ. ಚಂದ್ರಕಾಂತ್ ತನ್ನ ಮಗನಿಗೋಸ್ಕರ ತನಗೆ ಬೆರಳು ಮಾಡಿ ತೋರಿಸಿದ್ದನ್ನು ಸೂರ್ಯಕಾಂತ್ಗೆ ಅರಗಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇತ್ತ ಇಂದ್ರ ಮತ್ತು ಕಂಠಿ ಸೇರಿ ಚಂದ್ರಕಾಂತ್ ತಲೆಯನ್ನು ಪೂರ್ತಿಯಾಗಿ ಕೆಡಿಸ್ತಾರೆ. ನಿಮ್ಮ ಅಣ್ಣ ತನ್ನ ಮಗಳಿಗೋಸ್ಕರ ನಮ್ಮ ಮಗ ಕಂಠಿಯನ್ನು ಎಲ್ಲರ ಮುಂದೆ ಹೊಡೆಯುವಾಗ ಸುಮ್ಮನೆ ನೋಡುತ್ತಾ ನಿಂತಿದ್ದರು ಎಂದು ಇಂದ್ರ ಬೆಂಕಿ ಹಚ್ಚುತ್ತಾಳೆ. ಕಂಠಿ ಕೂಡ ತನ್ನ ತಪ್ಪನ್ನು ಸಮರ್ಥಿಸಿಕೊಳ್ಳುತ್ತಾ ದೊಡ್ಡಪ್ಪನ ಮೇಲೆ ಸಿಟ್ಟು ಹೊರಹಾಕುತ್ತಾನೆ. ಇದರಿಂದ ಕೋಪಗೊಳ್ಳುವ ಚಂದ್ರಕಾಂತ್, ಇನ್ಮುಂದೆ ಅಣ್ಣನ ಆಸ್ತಿ ಸಂಬಂಧ ನಮಗೆ ಬೇಡ, ನನ್ನ ಮಗನಿಗೆ ನಾನೇ ಒಳ್ಳೆಯ ಮನೆತನದ ಹುಡುಗಿ ನೋಡಿ ಮದುವೆ ಮಾಡ್ತೇನೆ ಎಂದು ಸೂರ್ಯಕಾಂತ್ ಕುಟುಂಬದಿಂದ ದೂರಾಗುವ ನಿರ್ಧಾರ ಮಾಡ್ತಾನೆ. ಕೊನೆಗೂ ಇಂದ್ರ ತನ್ನ ಕುತಂತ್ರದಿಂದ ಅಣ್ಣ ತಮ್ಮಂದಿರಿಬ್ಬರನ್ನು ಬೇರೆ ಮಾಡುವಲ್ಲಿ ಯಶಸ್ವಿಯಾಗ್ತಾಳೆ. ಮಾರನೇ ದಿನ ಬೆಳಗ್ಗೆ ರಿಜಿಸ್ಟ್ರೇಷನ್ಗೆ ಹೋಗಲು ಎಲ್ಲರೂ ರೆಡಿಯಾಗಿ ನಿಲ್ತಾರೆ. ನಂದನ್ ಪ್ರಿಯಾಳಿಗೆ ಎಲ್ಲ ಡಾಕ್ಯುಮೆಂಟ್ ತಗೊಂಡಿದೆಯಾ ಅಲ್ವಾ ಪ್ರಿಯಾ ಎಂದು ಕೇಳಿದಾಗ ಪ್ರಿಯಾ ಎದುರುತ್ತಲೇ ತಲೆ ಆಡಿಸ್ತಾಳೆ. ಪ್ರಿಯಾ ಆಧಾರ್ ಕಾರ್ಡ್ ಮಿಸ್ ಆಗಿದೆ ಎಂದು ಸುಳ್ಳು ಹೇಳಿ ವಜಾವಾಗ್ತಾಳಾ, ಅಥವಾ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಆಕೆಯ ಅಸಲಿ ವಯಸ್ಸು ಬಯಲಾಗಿ ನಂದ ಗೋಕುಲ ಕುಟುಂಬದಲ್ಲಿ ಮಹಾಸ್ಫೋಟವಾಗುತ್ತಾ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಿದೆ. ಮುಂದೆ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.